ಅಭಯಹಸ್ತೆ ಶ್ರೀ ಆದಿಶಕ್ತಿ ಶ್ರೀ ಕ್ಷೇತ್ರ ಮುದ್ರಾಡಿ. ಏಪ್ರಿಲ್ 6ರಿಂದ 10ರವರೆಗೆ 5 ದಿನಗಳ ಕಾಲ ನಡೆಯಲಿದೆ ಆದಿಮುದ್ರೋತ್ಸವ. ಎಲ್ಲ ಭಕ್ತಾದಿಗಳಿಗೆ ನಮಸ್ತೆ. ಶ್ರೀ ಅಭಯಹಸ್ತೆ ಆದಿಶಕ್ತಿ ಶ್ರೀ ಕ್ಷೇತ್ರ ಮುದ್ರಾಡಿ 54ನೇ ವರ್ಷದ ಆದಿಮುದ್ರೋತ್ಸವ 5ನೇ ತಾರೀಕಿನಿಂದ ಜರುಗ್ತಾ ಇದೆ. 5ನೇ ತಾರೀಕಿನಂದು ಬೆಳಿಗ್ಗೆ ಸಂಪತ್ಪ್ರದ ಶ್ರೀ ಸೂಕ್ತ ಹೋಮ ಜರಗಲಿದೆ. ಸಂಜೆ 6ರಿಂದ ಪಿಲಿಚಾಮುಂಡಿ ಬಂಟ ನೇಮ ಜರಗಲಿದೆ. 6ನೇ ತಾರೀಕಿನಂದು ಬೆಳಿಗ್ಗೆ ಸಹಸ್ರ ಕದಳಿ ಹೋಮ ಜರಗಲಿದೆ ಮತ್ತು ಸಂಜೆ 6ರಿಂದ ಧರ್ಮರಸು ಕೊಡಮಣಿತಾಯ ಕುಕ್ಕಿನಂತಾಯ ನೇಮ ಹಾಗೂ ಬ್ರಹ್ಮಬೈದರಕಳಿಗೆ ಅಗೆಲು ಸೇವೆ ಜರಗಲಿದೆ. 7ನೇ ತಾರೀಕಿನಂದು ಬೆಳಿಗ್ಗೆ ಕಾರ್ಯಸಿದ್ಧಿ ಅಥರ್ವ ಶೀರ್ಷ ಗಣಪತಿ ಯಾಗ ನಡೀತಾ ಇದೆ. ಸಂಜೆ 7ರಿಂದ ತರ್ಸಲೆ ಹೊರಟು ಬ್ರಹ್ಮಬೈದರಕಳ ನೇಮೋತ್ಸವ ಜರುಗ್ತಾ ಇದೆ. 8ನೇ ತಾರೀಕಿನಂದು ಬೆಳಿಗ್ಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ಜರುಗ್ತದೆ. ಸಂಜೆ 4ರಿಂದ ಧರ್ಮದೈವಗಳ ಭಂಡಾರ ಇಳಿದು ಕೋಲ ಪ್ರಾರಂಭವಾಗುತ್ತೆ. ಮೊದಲಿಗೆ ಮೂಲಮೈ ಸಂದಾಯ, ರಕ್ತೇಶ್ವರಿ, ಪಟ್ಟದ ಪಂಜುರ್ಲಿ, ಜುಮಾದಿ ಬಂಟ, ಕಲ್ಕುಡ ಕಲ್ಲುರ್ಟಿ ಕೋಲ ಜರಗಲಿದೆ. 9ನೇ ತಾರೀಕಿನಂದು ಬೆಳಿಗ್ಗೆ ಗುಳಿಗೆ ಚಾಮುಂಡಿ ಕೋಲ ಜರುಗ್ತದೆ. ಸಂಜೆ 7ರಿಂದ ಬೊಬ್ಬರಿಯ ಮಲೆಸಾವಿರ ಹಾಗೂ ಕೊರಗಜ್ಜನ ಕೋಲ ಜರುಗ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರನ್ನು ಪ್ರೀತಿ ಆಧಾರದಿಂದ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ಕ್ಷೇತ್ರದ ದೇವರುಗಳ ಅನುಗ್ರಹ ಪಡೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಮಸ್ತ ಹಿಂದೂ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ನಮ್ಮ ತುಳುನಾಡಿನಲ್ಲಿ ಎಲ್ಲ ದೇವಸ್ಥಾನಗಳು, ನಾಗಾಲಯಗಳು ಒಂದು ಧಾರ್ಮಿಕ ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ಕೇಂದ್ರಗಳಾಗಿ ಹಿಂದಿನ ಕಾಲದಿಂದಲೂ ಇತ್ತು. ಈಗ ಮತ್ತೆ ಜೀರ್ಣೋದ್ಧಾರಗೊಂಡು ಪುನರುತ್ಥಾನಗೊಂಡು ಮತ್ತಷ್ಟು ವೈಭವದಿಂದ ಮತ್ತಷ್ಟು ಭಕ್ತರ ಏನು ಆಸೆ ಬೇಡಿಕೆಗಳುಂಟು ಅದನ್ನು ಈಡೇರಿಸ್ತಾ ನಮ್ಮ ಒಂದು ದಕ್ಷಿಣ ಕನ್ನಡ, ಉಡುಪಿ, ತುಳುನಾಡು ಏನುಂಟು ಇದು ಒಂದು ಧಾರ್ಮಿಕ ಕ್ಷೇತ್ರವಾಗಿ ಇವತ್ತು ಬೆಳಗ್ತಾ ಉಂಟು. ಇಂಥದ್ರಲ್ಲಿ ನಮ್ಮ ಹೆಬ್ರಿಯ ಸಮೀಪದ ಮುದ್ರಾಡಿಯ ಶ್ರೀ ಆದಿಶಕ್ತಿ ಒಂದು ದೇವಸ್ಥಾನ ಕೂಡ ಭಾರಿ ಒಂದು ಕಾರಣಿಕ ಕ್ಷೇತ್ರವಾಗಿ ವಿಶಿಷ್ಟ ಏನಂದರೆ ಎಲ್ಲ ದೈವಗಳು ಅಲ್ಲಿದ್ದಾವೆ. ನಾಗದೇವರಿದ್ದಾರೆ, ಎಲ್ಲ ದೈವಗಳಿದ್ದಾರೆ, ಶಿವನ ಆಲಯ ಉಂಟು, ದೇವಿಯ ಆಲಯ ಉಂಟು. ಹೀಗೆ ಒಂದು ಎಲ್ಲ ದೈವಗಳು ಒಂದೇ ಕಡೆ ಇದ್ದು ಅದಕ್ಕೆ ಆಚರಣೆ ಆಗ್ತಾ ಬಂದು ವರ್ಷಂಪ್ರತಿ ಅದಕ್ಕೆ ನೇಮೋತ್ಸವ ಎಲ್ಲ ಜರುಗ್ತಾ ಬಂದು ವರ್ಷ ಇಡೀ ಎಲ್ಲ ಭಕ್ತರ ಹರಕೆಯ ನೇಮೋತ್ಸವ ಕೂಡ ನಡೀತಾ, ದೇವರ ಪೂಜೆಗಳೆಲ್ಲ ಹರಕೆಯ ಪೂಜೆಗಳು ಕೂಡ ನಡೀತಾ ಒಂದು ಭಾರಿ ಕಾರಣಿಕ ಕ್ಷೇತ್ರವಾಗಿ ಈಗ ಮೂಡಿ ಬರ್ತಾ ಉಂಟು. ಇಂಥ ಒಂದು ಕ್ಷೇತ್ರ ಮೋಹನ್ ಸ್ವಾಮೀಜಿಯವರ ಒಂದು ಆಲೋಚನೆಯಂತೆ ಅವರ ಒಂದು ತಪಸ್ಸಿನ ಫಲವಾಗಿ ರೂಪುಗೊಂಡಂಥ ಒಂದು ಕ್ಷೇತ್ರ. ಮುಂಚೆ ಅಲ್ಲಿ ಏನು ಇರಲಿಲ್ಲ, ಅದೊಂದು ಗುಡ್ಡ ಪ್ರದೇಶವಾಗಿತ್ತು. ಅಲ್ಲಿ ಒಂದಷ್ಟು ಕುರುಹುಗಳಿವೆ ಬಂಡೆ ಮೇಲೆ, ಬಿಟ್ಟರೆ ಅಲ್ಲಿ ಏನು ಆಲಯಗಳೇನಿರಲಿಲ್ಲ. ಅಂಥ ಒಂದು ಜಾಗವನ್ನು ಮೋಹನ್ ಸ್ವಾಮೀಜಿಯವರು ಒಂದಲ್ಲಿ ಪುನರುತ್ಥಾನಗೊಳಿಸಿ ಒಂದು ಆಲಯವಾಗಿ ಈಗ ರೂಪುಗೊಳಿಸಿದ್ದಾರೆ. ಅವರ ಕಾಲಾನಂತರ ಈಗ ಅವರ ಮಗ ಸುಕುಮಾರ್ ಮೋಹನ್ರವರು ಒಂದು ಧರ್ಮದರ್ಶಿಯಾಗಿದ್ದುಕೊಂಡು ಎಲ್ಲ ಅವರ ಸಹೋದರರು, ಅವರ ಮನೆಯವರು ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಈ ಕ್ಷೇತ್ರವನ್ನು ಮುನ್ನಡೆಸ್ತಾ ಇದ್ದಾರೆ. ಭಾರಿ ಒಂದು ಕಾರಣಿಕ ಕ್ಷೇತ್ರವಾಗಿ ಮೂಡಿ ಬರ್ತಾ ಉಂಟು. ನಾವು ಏನು ಒಂದು ಬೇಡಿಕೆಯನ್ನಲ್ಲಿಟ್ಟರು ಅದು ಈಡೇರ್ತದೆ ಅಂಥ ಒಂದು ಕ್ಷೇತ್ರವಾಗಿ ಅಲ್ಲಿ ಮೂಡಿ ಬರ್ತಾ ಉಂಟು. ಆದ್ದರಿಂದ ನಾಳ್ದು 6ನೇ ತಾರೀಕಿಂದ 10ನೇ ತಾರೀಕಿನ ತನಕ 5 ದಿನಗಳ ಕಾಲ ನಡೆಯುವಂಥ ಅಲ್ಲಿಯ ವಾರ್ಷಿಕ ಉತ್ಸವ, ನೇಮೋತ್ಸವಗಳಲ್ಲಿ ಎಲ್ಲರೂ ಭಾಗವಹಿಸಿ ನಿಮ್ಮ ಏನು ಆಸೆ ಬೇಡಿಕೆಗಳುಂಟು ಅದನ್ನಲ್ಲಿ ದೇವಿಯ ಮುಂದೆ, ಈಶ್ವರನ ಮುಂದೆ, ದೈವಗಳ ಮುಂದೆ ಇಡಿ. ಆ ಮುಖಾಂತರವಾಗಿ
ನಿಮ್ಮ ಆಸೆ ಬೇಡಿಕೆಗಳನ್ನು ಪೂರೈಸಿಕೊಂಡು ಕ್ಷೇತ್ರದ ಭಕ್ತರಾಗಿ ನಮ್ಮ ತುಳುನಾಡಿನ ಒಂದು ಧಾರ್ಮಿಕ ಕ್ಷೇತ್ರವಾಗಿರುವ ಈ ಕ್ಷೇತ್ರವನ್ನು ನಾವೆಲ್ಲರೂ ಸೇರಿ ಮುನ್ನಡೆಸುವ ಅಂತೇಳಿ ನಿಮ್ಮಲ್ಲಿ ವಿಜ್ಞಾಪನೆ ಮಾಡಿ ಎಲ್ಲ ಬಂಧುಗಳಿಗೆ ಈ ಕ್ಷೇತ್ರದಿಂದ ಒಳಿತಾಗಲಿ ಅಂತೇಳಿ ಆಶಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.